ಸಚಿವ ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆ ಸಮಾರಂಭ ಕೊಡ್ತಾ ಇದ್ದಾರೆ. ನನಗೆ ಜಮೀರ್ ಅಹಮದ್ ಅವರು ಕೂಡ ನಾಗೇಂದ್ರ ಮತ್ತೆ ಸಚಿವರಾಗ್ತಾರೆ ಅನ್ನೋದು 50% ಪುನರ್ರಚನೆ ಆಗುತ್ತೆ ಅನ್ನುವಂಥದ್ದು ಈ ತರ ಹೇಳಿಕೆಗಳು ಅವರು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿರುವಂಥದ್ದು. ಸಾಮಾನ್ಯವಾಗಿ ಸಂಪುಟ ವಿಸ್ತರಣೆ ಆಗಲಿ ಪುನರ್ರಚನೆ ಆಗಲಿ ಇದೆಲ್ಲ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡು ಅವ್ರಿಗೆ ಬಿಟ್ಟಿದ್ದಷ್ಟು ನಮ್ಗೆ ಯಾರಿಗೂ ಗೊತ್ತೇ ಆಗೋದಿಲ್ಲ. ಅದೇನು ಮಾಡ್ತಾರೆ ಅಂತ ಹೇಳ್ತಾರೆ ಅವರು. ಹೇಳಿಕೆಗಳು ಗೊಂದಲ ಮಾಡಿಸ್ತಾರೆ, ಹೇಳ್ತಾರೆ, ಅವ್ರವ್ರಿಗೆ ಅಭಿಪ್ರಾಯಗಳನ್ನು ಹೇಳ್ಕೊಳ್ತಾರೆ. ನಿಮ್ಮ ಅಭಿಪ್ರಾಯ ಸರ್ 2.5 ವರ್ಷಕ್ಕೆ ಬದಲಾಗಬೇಕು ಕ್ಯಾಬಿನೆಟ್ ಅಲ್ಲಿ ಅಂತ ಬಯಸ್ತೀರಾ ಸರ್? ನನ್ಗೆ ಗೊತ್ತಿಲ್ಲ ಅದು. ಅದನ್ನು ನಾನು ಮೊದಲಿಂದನೂ ಹೇಳ್ಕೊಂಡು ಬಂದಿದ್ದು. ನಮಗೇನು ಗೊತ್ತೇ ಇಲ್ಲ ಅದು. 2.5 ಅಂತ ಎಲ್ಲ ಹೇಳ್ತಾ ಇದ್ದಾರಲ್ಲ, ಅದು ನಮಗೇನು ಗೊತ್ತಿಲ್ಲ. ಅದು ನಮ್ಗೆ ಯಾರು ಹೈಕಮಾಂಡ್ನವ್ರು ಹೇಳಿಲ್ಲ, ಅಥವಾ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಹೇಳಿಲ್ಲ, ಅಥವಾ ನಮ್ಮ ಅಧ್ಯಕ್ಷರು ನಮ್ಮ ಶಿವಕುಮಾರ್ ಸಾಹೇಬರು ಅವರು ಹೇಳಿಲ್ಲ, ಯಾರು ಹೇಳಿಲ್ಲಪ್ಪ ನಮಗೆ. ಒಳಗಡೆ ಅವ್ರೇನು ಅಂಡರ್ಸ್ಟ್ಯಾಂಡಿಂಗಿಗೆ ಬಂದಿದ್ದಾರೆ ಗೊತ್ತಿಲ್ಲ. ಕೆಲವರು ಕುಣಿಗಲ್ನ ಬೆಂಗಳೂರು ದಕ್ಷಿಣಕ್ಕೆ ಜಿಲ್ಲೆಗೆ ಸೇರಿಸಬೇಕು ನಿನ್ನೆ ಸಿಎಂ ಮನವಿ ಕೊಟ್ಟವರು, ಶಾಸಕರಿಗೆ ಗೊತ್ತಿಲ್ಲ, ಅದು ನನ್ನ ಸಂಬಂಧ ಇಲ್ಲ ಅಂತ. ಹೌದಾ? ಮತ್ತೆ ಅವ್ರಿಗೆ ಗೊತ್ತಿಲ್ಲ ಅಂದಮೇಲೆ ಇನ್ನೇನು? ಕುಣಿಗಲ್ ಅವ್ರಿಗೆ ಈಗ ಸ್ಥಳೀಯ ಶಾಸಕರಿಗೆ ಗೊತ್ತಿಲ್ಲ ಅಂದ್ರೆ ನನಗೆ ಹೆಂಗ್ ಗೊತ್ತಾಗುತ್ತೆ? ಗ್ರೇಟರ್ ಬೆಂಗಳೂರು ತುಮಕೂರು ವಿಸ್ತರಣೆ ಮಾಡಿ ಗ್ರೇಟರ್ ಬೆಂಗಳೂರಿನ ವಿಸ್ತರಣೆ ಅಲ್ಲ, ತುಮಕೂರನ್ನ ಗ್ರೇಟರ್ ಮಾಡಿ ಅಂತ. ಬೆಂಗಳೂರು ದಕ್ಷಿಣ ಜಿಲ್ಲೆ ನಾವು ಬೆಂಗಳೂರು ಒಂದು ಭಾಗ ಆಗೋ ಬದಲು ನಾವೇ ಒಂದು ಭಾಗ ಗ್ರೇಟರ್ ಆದ್ರೆ ಹೆಂಗಿರುತ್ತೆ ಅಂತ ನಾನು ಅದು ಹೇಳಿದ್ದೆ. ಚೆನ್ನಾಗಿ ಆಗ್ತಾ ಇದೆ, ಜನ ಸ್ಪಂದಿಸ್ತಾ ಇದ್ದಾರೆ. ಒಂದು ಹಬ್ಬದ ವಾತಾವರಣ, ನಿಜವಾದ ಹಬ್ಬದ ವಾತಾವರಣ ಇದೆ. ಏನು ಹಂಗೇನಿಲ್ಲ, ಅದೇ ಹೆಂಗ್ರಿ ಹಿಡ್ದಾಕಾಗುತ್ತೆ? ಅವರು ಅಲ್ಲಿ ಬರ್ತಾರೆ, ಇಲ್ಲೂ ಬರ್ತಾರೆ. ಥ್ಯಾಂಕ್ ಯು.